ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 12 ಕನ್ನಡ ಸಾಹಿತ್ಯ ಸಂಪದ ಗದ್ಯ ಭಾಗ 5. ಗದ್ಯ ಭಾಗ ದನಿಗಳ ಬೆಳ್ಳಿ ಲೋಟ. ಈ ಗದ್ಯ ಭಾಗದ ಸಂಪೂರ್ಣ ಪ್ರಶ್ನೋತ್ತರಗಳು ಈ ವಿಡಿಯೋದಲ್ಲಿ ನೋಡೋಣ. ಸಾಂದರ್ಭಿಕ ವಿವರಣೆಯನ್ನು ವಹಿಸುವ ವಾಕ್ಯಗಳು. ಸಂದರ್ಭ ಸಹಿತ ವಿವರಣೆ. ಸಂದರ್ಭ 1. ಅದಕ್ಕೂ ಚಿನ್ನಮ್ಮನ ಪುಟ್ಟ ಸಂಸಾರದ ಬಗ್ಗೆ ಅದೆಷ್ಟು ಪ್ರೀತಿ ವಾತ್ಸಲ್ಯ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್ ನಾಗವೇಣಿಯವರ ದನಿಗಳ ಬೆಳ್ಳಿಯ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಶಾಂಭವಿ ಹೊಳೆ ಮತ್ತು ಚಿನ್ನಮ್ಮನ ಕುಟುಂಬದ ನಡುವಿನ ಬಾಂಧವ್ಯವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ. ಈಗ ಸಂದರ್ಭ ವಿವರಣೆಯಲ್ಲಿ ಶಾಂಭವಿ ಹೊಳೆ ಮತ್ತು ಚಿನ್ನಮ್ಮನ ಕುಟುಂಬಗಳ ನಡುವಿನ ಬಾಂಧವ್ಯ ವಿಶಿಷ್ಟವಾದ್ದು. ಶಾಂಭವಿ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಅನೇಕ ಅಪವಾದಗಳನ್ನು ತಂದು ಕೊಟ್ಟಿದ್ದದ್ದೇ, ಹಾಗೆ ಆಕೆ ಬದುಕನ್ನು ಅಷ್ಟೇ ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪಗಳಿಂದ ಕಾಯ್ದದ್ದು. ಇದೇ ತನ್ನ ಅನೇಕ ಅಪವಾದವನ್ನು ತಂದು ಕೊಟ್ಟ ಹೊಳೆಯನ್ನು ಆಕೆ ಎಷ್ಟು ತೀಕ್ಷ್ಣವಾಗಿ ಪ್ರೀತಿಸುತ್ತಾಳೋ ಅಷ್ಟೇ ಹೊಳೆಯೊಂದಿಗೆ ಒಡನಾಟವನ್ನು ಇಟ್ಟುಕೊಂಡವಳು. ಚಿನ್ನಮ್ಮನ ಗಂಡ ಕುದುಪನಿಗೆ ಈ ಹೊಳೆ ನಿತ್ಯ ಒಂದಿಷ್ಟು ತರುಮೀನುಗಳನ್ನು ತಂದುಕೊಟ್ಟಿದ್ದೇ. ತಾನು ಹರಿದು ಬರುವಾಗಲೆಲ್ಲ ಕುದಪ್ಪನ ಕುಟುಂಬಕ್ಕೆ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕೊಟ್ಟಿದ್ದೇ. ಆಟಿಸೋಣ ಕಾಲದ ಮಳೆಗಾಲದಲ್ಲಂತೂ ಅಲ್ಲಿ ಇಲ್ಲಿಂದ ಪಾತ್ರೆ, ಪಗಡಿ, ಸೌದೆ, ಕಟ್ಟಿಗೆ, ಕೋಳಿ, ಕೇರಿ, ಏಣಿ, ದೋಣಿ, ದೀಪು, ಪಿಕಾಸಿಗಳನ್ನು ಹೊತ್ತು ತಂದು ಚಿನ್ನಮ್ಮನ ಕುದುಪರ ಮಡಿಲಿಗೆ ಸುರಿಯುವುದು ಮಾಮೂಲು. ಚಿನ್ನಮ್ಮನ ಕುಟುಂಬದ ಜತೆ ಹೊಳೆಗೆ ಇಷ್ಟೊಂದು ಒಡನಾಟವಿತ್ತು, ಬಾಂಧವ್ಯವಿತ್ತು. ಕಥೆಗಾರ್ತಿ ಇದನ್ನು ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾರೆ. ಸಂದರ್ಭ 2. ಕಾವಿಗೆ ಕೂತ ಹೆಂಡತಿಯಂತೆ ಬಿಡಲು ಯಾವತ್ತೂ ವ್ಯಗ್ರ ವಿಕ್ಷಿಪ್ತ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್ ನಾಗವೇಣಿಯವರ ದನಿಗಳ ಬೆಳ್ಳಿಯ ಲೋಟ ಈ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಶಾಂಭವಿ ಹೊಳೆಯ ಮಳೆಗಾಲದ ಆರ್ಭಟವನ್ನು ಅಥವಾ ಸ್ವರೂಪವನ್ನು ವಿವರಿಸುವ ಸಂದರ್ಭದಲ್ಲಿ ಕಥೆಗಾರ್ತಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ. ಶಾಂಭವಿ ಹೊಳೆಯ ಸ್ವರೂಪ ಹುಟ್ಟುವಾಗ ಒಂದು ರೀತಿಯಾದರೆ ಮಳೆಗಾಲದಲ್ಲಿ ತುಂಬಿ ಹರಿಯುವಾಗ ಇನ್ನೊಂದು ಸ್ವರೂಪದ್ದು. ಹುಟ್ಟುವಲ್ಲಿದ್ದು ಶಾಂತ ಸ್ವರೂಪ, ತುಂಬಿ ಹರಿಯುವಲ್ಲಿ ಉಗ್ರ ಭಯಂಕರ ರೂಪ. ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಈ ನದಿಯ ಒಡಲೆಂದರೆ ಎಂಥದ್ದು? ಕಾವಿಗೆ ಕುಳಿತ ಹೆಂಡತಿಯಂತೆ. ಇದರ ಒಡಲು ಯಾವತ್ತೂ ವ್ಯಂಗ್ರವಾಗಿರುತ್ತದೆ, ಪ್ರಕ್ಷುಬ್ಧವಾಗಿರುತ್ತದೆ. ಹತ್ತಿರ ಬಂದವರನ್ನು ಕುಕ್ಕಿ ಮುಕ್ಕು ಸುಡುಕು. ಆಗ ಈ ನದಿಗೆ ಹುಟ್ಟುವ ಘಟ್ಟದಲ್ಲಿ ಹೊಳೆಯ ದೇಹ, ಒಡಲುಗಳ ಮನಸ್ಸು ಪ್ರಫುಲ್ಲವಾಗಿರುತ್ತದೆ, ಶಾಂತವಾಗಿರುತ್ತದೆ, ನಿರ್ಮಲವಾಗಿರುತ್ತದೆ. ಆದರೆ ಅದು ಸಾಗಿ ಬರುವ ದಾರಿಯನ್ನು ಸುಲಭದೆ ಭೀಕರವಾದ ಕಡಲ ಸಂಗಮಕ್ಕಾಗಿ ರಭಸದಿಂದ ಹಾತೊರೆದು ಬರುವಾಗ ದಾರಿಯಲ್ಲಿ ತುಂಬಿ ಹರಿಯುವ ಅನೇಕ ಕೆರೆ, ತೋಡು, ಹಳ್ಳ, ಕೊಳ್ಳ ತನ್ನೊಡಲೊಳ ತುಂಬಿಕೊಂಡು ಸಾಗಿ ಬರುತ್ತದೆ. ಹೊಳೆಯಂತ ಇಂತಹ ವಿಕ್ಷಿಪ್ತ ಮನಸ್ಥಿತಿಯನ್ನು ವಿವರಿಸುತ್ತಾ ಈ ಕಥೆಗಾರ್ತಿ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 3. ಗದ್ದೆಯಲ್ಲಿ ಬಿತ್ತುವುದನ್ನು ಮರಳ ದಿನ್ನೆಯ ಮೇಲೆ ಬಿತ್ತಿದೆಯಲ್ಲ. ಸಂದರ್ಭ. ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್ ನಾಗವೇಣಿಯವರ ದನಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ದನಿ ತನ್ನ ಉಪಟಳಕ್ಕೆ
ದರೆ ಹಾಕಿದ ಸಂದರ್ಭದಲ್ಲಿ ಹೊಳೆದಣಿಯನ್ನು ನಿಂದಿಸುವ ಈ ಮಾತನ್ನು ಹೇಳಿಕೊಳ್ಳುತ್ತದೆ. ಸಂದರ್ಭದ ವಿವರಣೆ: ಆಷಾಢ, ಶ್ರಾವಣ, ಭಾದ್ರಪದ ಮಾಸಗಳಲ್ಲಿ ಅತ್ತೇರಿ ಬರುವ ಹೊಳೆಗೆ ದಣಿಗಳು ದರಿಯನ್ನು ಒಡ್ಡನ್ನು ನಿರ್ಮಿಸುವ ಮೂಲಕ ನದಿಯ ಉಪಟಳವನ್ನು ಪ್ರತಿ ವರ್ಷ ತಗ್ಗಿಸುತ್ತಿದ್ದುಂಟು. ಏಕೆಂದರೆ ಮಳೆಗಾಲದಲ್ಲಿ ಈ ಹೊಳೆ ಆಡಿದ್ದೇ ಆಟ, ಹೂಡಿದ್ದೇ ಊಟ. ದಣಿಗಳು ಹೇಳುವಂತೆ ಮಳೆಗಾಲ ಬಂದರೆ ಸಾಕು, ಈ ಬಿಗ್ನಾಸಿ ಹೊಳೆ ಇಡೀ ಊರ ತುಂಬ ತನ್ನ ಸೆರೆಗಳನ್ನು ಹಾಸಿ ಬಿಡುತ್ತಿತ್ತು. ಇಷ್ಟೆಲ್ಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ. ಹೀಗೆಂದು ನದಿಯ ದಣಿಗಳು ಯಾವತ್ತೂ ಮುದ್ರಿಸುವುದು ಇದ್ದೇ ಇತ್ತು. ಹೊಳೆಗೂ ಬಾಯೇನಾದರೂ ಬರುತ್ತಿದ್ದರೆ ಎಲ್ಲವೂ ಹುಲ್ಲು ಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಕುರಲಿರುವ ಯಾವನ್ನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿ ಎಳೆಸು, ಅವೆಲ್ಲವೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತೇನೋ. ಆ ಬಾಯಿ ಇಲ್ಲದಿದ್ದರಂತೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ, ಪರಿಹಾರ, ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುವುದರಲ್ಲಿ ಹೊಳೆಯೇನೂ ಹಿಂದೆ ಬಿದ್ದಿಲ್ಲ. ಹೊಳೆಯ ಈ ಉಪಟಳ ತಾಳಲಾರದೆ ದಣಿಗಳು ಪ್ರತಿ ವರ್ಷ ಹೊಳೆ ಸೊರಗುವ ಕಾಲಕ್ಕೆ ನದಿಯ ಸೆರ್ಗಿಗೂ ತೋಟಕ್ಕೂ ನಡುವೆ ದರ ಎಬ್ಬಿಸಿ ಉತ್ತರಿಸುತ್ತಿತ್ತು. ವರ್ಷವೂ ಹೀಗೆ ಒಂದಿಷ್ಟು ಎತ್ತರಿಸುವುದು ದಣಿಗಳ ಅನಿವಾರ್ಯ ಕಾಯಕವೇ ಆಗಿತ್ತು. ಹೊಳೆ ದಣಿಗಳು ಕೃತ್ಯವನ್ನು ಕಂಡು ಕಾಣದಂತಿದ್ದು ದಣಿಗಳ ಪೆದ್ದುತನದ ಈ ಬಗ್ಗೆ ಮನಸ್ಸೆಲ್ಲವೂ ನಗುತ್ತಾ ಈ ಮೇಲಿನಂತೆ ಅಂದುಕೊಳ್ಳುತ್ತಿತ್ತು. ಸಂದರ್ಭ 4: ಈತನ ಈಜಿಗೆ ಮೀನುಗಳೇ ನಾಚಬೇಕು. ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯ ಭಾಗದಲ್ಲಿ ಬರುವ ಎಚ್. ನಾಗವೇಣಿಯವರ ದಣಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಗುಡ್ಡನ ಈಜಿನ ಪ್ರಾವೀಣ್ಯ ಮತ್ತು ಈತನ ಧೈರ್ಯವನ್ನು ಕುರಿತು ವಿವರಿಸುವ ಸಂದರ್ಭದಲ್ಲಿ ಕಥೆಗಾರ್ತಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆ: ಗುಡ್ಡ ಗಣಿಗಳ ತೋಟದಂಚಿನಲ್ಲಿ ಕುಳಿತು ಅವರ ಮನೆಯ ಮಸೂರೆ ಪಾತ್ರೆಗಳ ತಿಕ್ಕುತ್ತಿದ್ದಾಗ ನದಿಯ ಮನೋ ಕುಸಿದು ಗುಡ್ಡ ಪಾತ್ರೆ ಸಮೇತ ನದಿಗೆ ಬೀಳುತ್ತಾನೆ. ಆದರೆ ಇಂಥ ಭೀಕರ ಸಮಯದಲ್ಲೂ ಗುಡ್ಡು ಧೃತಿಗೆಡುವುದಿಲ್ಲ, ದೇಹ ಕಳೆದುಕೊಳ್ಳುವುದಿಲ್ಲ. ಗುಡ್ಡನೇನು ಸಾಮಾನ್ಯದ ಪೊರನೆ ಅಂತ ಭೀಕರ ನದಿಯನ್ನು ಈಜಿ ದಂಡೆಗೆ ಬರುವ ಛಾತಿ ದಿಟ್ಟ ಬಾಲಕನಾಥ ಅಂತೆ ಯಾವ ಎದೆಗಡದೆ ಧೈರ್ಯದಿಂದ ಈಜಿ ದಡಕ್ಕೆ ಬಂದು ಸೇರುತ್ತಾನೆ. ಕಥೆಗಾರ್ತಿ ಈ ಪ್ರಸಂಗವನ್ನು ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 5: ದಣಿಯವರು ಎಂದಾದರೂ ಒಕ್ಕಲು ಮಕ್ಕಳನ್ನು ನಂಬಿದುಂಟೆ? ಉತ್ತರ: ಸಂದರ್ಭ: ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್. ನಾಗವೇಣಿಯವರ ದಣಿಗಳ ಬೆಳ್ಳಿಯ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಶ್ರೀಮಂತ ವರ್ಗದ ಜನ ದಲಿತರನ್ನು ಯಾವತ್ತೂ ನಂಬದ ನಂಬಿಗೇಡಿಯ ಜನ ಎಂದು ವಿವರಿಸುವ ಸಂದರ್ಭದಲ್ಲಿ ಕಥೆಗಾರ್ತಿ ಈ ಮಾತನ್ನು ಹೇಳುತ್ತಾರೆ. ವಿವರಣೆ: ಶ್ರೀಮಂತ ವರ್ಗಕ್ಕೆ ಯಾವತ್ತೂ ದುಡಿಯುವ ಜನರ ಶ್ರಮದ ಫಲ ಬೇಕು ಹೊರತು ಅವರ ನಂಬಿಕೆ ವಿಶ್ವಾಸದಿಂದ ಬೇಕಾಗಿಲ್ಲ. ದಿನವಿಡೀ ಅವರ ಶ್ರಮದ ಫಲವನ್ನು ಕಂಬಳಿಸುವ ಜನಕ್ಕೆ ದುಡಿಯುವವರು ಎಂತೋ ಏನೋ ಕುದುಪ, ಚಿನ್ನಪ್ಪ, ಗುಡ್ಡ ಈ ಮೂರು ದಣಿಗಳ ಸುಖಕ್ಕಾಗಿ ತಮ್ಮ ಬದುಕನ್ನೇ ಮೀಸಲಾಗಿಟ್ಟದವರು. ಆದರೂ ದಣಿ ಇವರನ್ನು ನಂಬುವುದಿಲ್ಲ. ಕೇವಲ ಒಂದು ಬೆಳ್ಳಿ ಲೋಟ ನದಿಯಲ್ಲಿ ಜಾರಿ ಹೋದದಕ್ಕೆ ಅವರ ಮೇಲೆ ಇನ್ನಿಲ್ಲದ ಕಳ್ಳತನದ ಅಪವಾದ ಹೊರಿಸಿ ಅವರನ್ನು ಶೋಷಿಸಲು ಮುಂದಾಗುತ್ತಾನೆ. ಕುದುಪನಿಂದ ಬೆಳ್ಳಿ ಲೋಟದ ವಿಷಯ ತಿಳಿಯುತ್ತಿದ್ದಂತೆ ದಣಿಗಳ ಆರ್ಭಟವು ಏರಿ ಬರುತ್ತದೆ. ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಪಟಾಯಿಸಿದ್ದು ಎಂಬ ಅಪವಾದವು ಬಿಸಿ ಬರುತ್ತದೆ. ಕುದುಪ ದಣಿಗಳ ಕೈಕಾಲು ಹಿಡಿದು ನಡೆದ ನಿಜ ಸ್ಥಿತಿ ವಿವರಿಸಿದ್ದರೂ ದಣಿಗಳು ಒಪ್ಪುವುದಿಲ್ಲ.
ಕಥೆಗಾರ್ತಿ ಈ ಪ್ರಸಂಗವನ್ನು ವಿವರಿಸುತ್ತಾ ಈ ಮೇಲಂತೆ ಹೇಳುತ್ತಾರೆ. ಸಂದರ್ಭ 6. 3 ಬೇಸಿಗೆಯವರೆಗೆ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್. ನಾಗವೇಣಿಯವರ ದಣಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ದಣಿಗಳ ಶೋಷಣೆಯ ಮನೋಭಾವವನ್ನು ತೀಕ್ಷ್ಣವಾಗಿ ವಿಡಂಬಿಸುವ ಸಂದರ್ಭದಲ್ಲಿ ಕಥೆಗಾರ್ತಿ ಈ ಮಾತನ್ನು ಹೇಳುತ್ತಾರೆ. ಸಂದರ್ಭದ ವಿವರಣೆಯಲ್ಲಿ ದಣಿಗಳು ಕುದುಪ ಚಿನ್ನಮ್ಮನ ಮೇಲೆ ಬೆಳ್ಳಿ ಲೋಟ ಕಳತನದ ಪಾದನೆ ಹೊರಿಸಿ ಗುಡ್ಡನನ್ನು ಅಂಗಳದ ಹೊಂಗಾರೆ ಮರಕ್ಕೆ ಬಿಗಿದು ಆ ಮಳೆಯಲ್ಲೇ ತೆಂಗಿನ ಹೊತ್ತಳಿಗೆಯಲ್ಲಿ ಬಡಿಯುತ್ತಾರೆ. ದಣಿಗಳ ಗುಡ್ಡನ ಬಾಯಿ ಬಿಡಿಸಲು ಈತನ ಮೈಮೇಲಿನ ಚರ್ಮ ಸುಲಿಯುವುದೊಂದೇ ಈ ದಣಿಗಳಿಗೆ ಉಳಿದಿರುವುದ ಬಾಕಿ. ಇದನ್ನು ಕಂಡ ಚಿನ್ನಮ್ಮನಿಗೆ ತನ್ನ ಕರುಳು ಕುಡಿಯ ಚೀರಾಟ ನರಳಾಟ ನೋಡಲಾಗುವುದಿಲ್ಲ. ಆಕೆ ತಟ್ಟನೆ ನಮ್ಮ ಊರು ಕೊಡಂಬು ದೈವ ಆಣೆಯಿಂದ ಇನ್ನು ನನ್ನ ಮಗನ ಮೇಲೆ ಕೈ ಮಾಡಿದ್ದಲ್ಲಿ ಎಂದು ಅಸಹಾಯಕತನದಿಂದ ಕಿರುಚುತ್ತಾ ದಣಿಗಳ ಕಾಲಿ ಅಡ್ಡ ಬೀಳುತ್ತಾಳೆ. ತಾನು ಆ ಬೆಳ್ಳಿ ಲೋಟದ ದಣಿವನ್ನು ವರ್ಷಗಟ್ಟಲೆ ಪಡೆಯಿಲ್ಲದೆ ದುಡಿದು ತೀರಿಸುವುದಾಗಿ ಅಳುತ್ತಾ ಬೇಡಿಕೊಳ್ಳುತ್ತಾಳೆ. ದಣಿಗಳ ಕೈಯಿಂದ ಕೊತ್ತಳಿಗೆ ಕೆಳಗುರುಳುತ್ತದೆ. ಮುಂದಿನ 3 ಬೇಸಿಗೆಯವರೆಗೂ ಚಿನ್ನಮ್ಮನ ದುಡಿತಕ್ಕೆ ಪಡಿಯಿಲ್ಲ ಎಂಬ ಈ ಕರಾರಿನ ಅನ್ವಯ ಗುಡ್ಡ ಬಂದು ಮುಕ್ತನಾಗುತ್ತಾನೆ. ದಣಿ ಈ ಶೋಷಣೆಯ ಮನೋಭಾವವನ್ನು ವಿವರಿಸುತ್ತಾ ಕಥೆಗಾರ್ತಿ ಈ ಮೇಲಂತೆ ಹೇಳುತ್ತಾರೆ. ಸಂದರ್ಭ 7. ಪಾವಕ್ಕಿ ಕಮ್ಮಿ ಮಾಡಿದರೆ ಸುಮ್ಮನೆ ಇರೇನೋ ಇನ್ನು. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್. ನಾಗವೇಣಿಯವರ ದಣಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಕುಳಿತುತ್ತಿದ್ದ ಕುದುಪ ಕುಸಿದು ಕುಳಿತುದನ್ನು ನೆರಳದಲ್ಲಿ ಕುಳಿತು ನೋಡಿದ ದಣಿಗಳ ಈತನನ್ನು ಮತ್ತೆ ಕೆಲಸಕ್ಕಾಗಿ ಒತ್ತಾಯಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಸಂದರ್ಭದ ವಿವರಣೆ: ದಣಿಗಳ ಮಾತಿನಂತೆ ಕುದುಪ ಚಿನ್ನಮ್ಮನ ನದಿಯಿಂದ ಹೊಳೆತಿ ತೆಂಗಿನ ತೋಟಕ್ಕೆ ಹಾಕುವ ಕೆಲಸದಲ್ಲಿ ನಿರತರಾಗಿದ್ದರು. ಸುಡುವ ಸೂರ್ಯನ ಕೆಳಗೆ ಹೊಳೆತುತ್ತಾ ತಾನು ಕರಟುತ್ತಿರುವಾಗ ಲೋಟದ ನೆರಳಿನಲ್ಲಿ ಕುಳಿತು ದಣಿಯವರು ಕೊಡುವ ಸೂಚನೆಗಳಿಂದ ಚಿನ್ನಮ್ಮನ ಸಿಟ್ಟಿನ ಉರಿಗೆ ಮತ್ತಷ್ಟು ತುಪ್ಪ ಸುರಿದಂತಾಗುತ್ತದೆ. ಚಿನ್ನಮ್ಮ ಅಸಹನೆಯಿಂದ ಕಂದುತ್ತಾ ನೆತ್ತಿಯ ಮೇಲೆ ಬೆಂಕಿ ಉಳುತ್ತಿದ್ದ ಸೂರ್ಯನನ್ನು ದಣಿಯನ್ನು ಶಪಿಸುತ್ತಾ ಹೂಳು ಹೊರುತ್ತಿದ್ದಳು. ಕುದುಪ ಹೂಳು ತುಂಬಿ ಕೊಡುತ್ತಿದ್ದ ಚಿನ್ನಮ್ಮ ಅದನ್ನು ಹೊತ್ತು ತಂದು ತೆಂಗಿನ ಬುಡಕ್ಕೆ ಎಸೆಯುತ್ತಿದ್ದಳು. ಬಿತ್ತುವ ಕೆಲಸ ಹಾಗೆ ಮುಂದುವರಿಸುತ್ತಿತ್ತು. ಮೂಳೆ ಮುರಿದು ಹೋಗುವಂತ ಕೆಲಸವದು. ಕುದುಪ ಸುಸ್ತಾಗಿ ಒಂದರ ರಕ್ಷಣೆ ಅಲ್ಲೇ ನೀರಿನಲ್ಲಿ ಕುಸಿದು ಕುಳಿತುಕೊಳ್ಳುತ್ತಾನೆ. ನೆರಳಿನಲ್ಲಿದ್ದ ದಣಿಗಳಿಗೆ ಸಿಟ್ಟಿನಿಂದ ಪಿತ್ತ ನೆತ್ತಿಗೇರಿದಂತಾಗುತ್ತದೆ. ಆಗ ಅವರು ಕುದುಪನ ಮೇಲೆ ಸುಡುಕುತ್ತಾ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭ 8. ಇದೇ ಲೋಟವೆಲ್ಲವೇ ತಮ್ಮ ಬೆವರಿನ ಮೇಲೆ ಬೆಲೆ ಕಳೆದದ್ದು. ಸಂದರ್ಭ ಪ್ರಸ್ತುತ ವಾಕ್ಯವನ್ನು ಸಾಹಿತ್ಯ ಸಂಪದ ಪಠ್ಯದ ಗದ್ಯಭಾಗದಲ್ಲಿ ಬರುವ ಎಚ್. ನಾಗವೇಣಿಯವರ ದಣಿಗಳ ಬೆಳ್ಳಿ ಲೋಟ ಕಥೆಯಿಂದ ಆಯ್ದುಕೊಳ್ಳಲಾಗಿದೆ. ಲೋಟ ತಂದಿಕ್ಕಿದ್ದ ಅಪಮಾನದ ದಾವಾಗ್ನಿಯನ್ನು ನೀಗಿಸಿಕೊಳ್ಳಲು ಅದನ್ನು ಹೊಳೆಗೆ ಎಸೆಯುವ ನಿರ್ಧಾರವನ್ನು ಚಿನ್ನಮ್ಮ ತೆಗೆದುಕೊಂಡ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿಕೊಳ್ಳುತ್ತಾಳೆ. ಸಂದರ್ಭ ಹೊಳೆಯಲ್ಲಿ ಮುಳುಗಿ ಕಳೆದು ಹೋದ ಬೆಳ್ಳಿ ಲೋಟ 9 ತಿಂಗಳ ನಂತರ ಸಿಕ್ಕುತ್ತದೆ. ಆಗ ಚಿನ್ನಮ್ಮ ಸಂತಸ
ಪಡಬಹುದಿತ್ತು. ಆದರೆ ಆಕೆಗೆ ಸಂತಸವಾಗುವುದಿಲ್ಲ. ಬದಲಿಗೆ ಆ ಬೆಳ್ಳಿ ಲೋಟದ ಮೇಲೆ ಆಕ್ರೋಶ ಹೆಚ್ಚುತ್ತದೆ, ಏಕೆಂದರೆ ಅದು ಅವಳನ್ನು 9 ತಿಂಗಳು ಅಪಮಾನದ ದವಾಗ್ನಿಯಲ್ಲಿ ಬೆಸೆಯಿತು, ಸುಟ್ಟು ಹಾಕಿತು. ತನಗೆ ಇಂಥ ಮಾನಸಿಕ ಯಾತನೆಯನ್ನು ತಂದುಕೊಟ್ಟ ಈ ಬೆಳ್ಳಿ ಲೋಟ ತಿರುಗಿ ದಣಿಗೆ ಒಪ್ಪಿಸುವಲ್ಲಿ ಯಾವ ಪುರುಷಾರ್ಥಕ ಸಾಧನೆಯೂ ಇಲ್ಲ. ಅದೇನು ತಿರುಗಿ ಹೊಳೆಗೆ ಎಸೆಯುವುದೇ ಸರಿ ಎಂದು ಚಿನ್ನಮ್ಮ ನಿರ್ಧರಿಸುತ್ತಾಳೆ. ಆಗ ಅವಳು ಆ ಬೆಳ್ಳಿ ಲೋಟವನ್ನು ಹೊಳೆಗೆ ಎಸೆಯಲು ಮುಂದಾಗಿ ಈ ಮೇಲಿನಂತೆ ಹೇಳಿಕೊಳ್ಳುತ್ತಾಳೆ. 1 ಅಂಕದ ಪ್ರಶ್ನೆಗಳು, 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದಣಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಯಾವುದು? ಶಾಂಭವಿ ನದಿ. ಪ್ರಶ್ನೆ 2. ಗುಡ್ಡ ಹೊಳೆಯಲ್ಲಿ ಯಾವ ಆಟ ಆಡುತ್ತಿದ್ದನು? ಉತ್ತರ: ಗುಡ್ಡ ಹೊಳೆಯಲ್ಲಿ ದಣಿಗಳ ಮನೆಯ ಮೊಸುರೆ ಪಾತ್ರೆಗಳನ್ನು ತೊಳೆಯುವ ಆಟ ಆಡುತ್ತಿದ್ದ. ಪ್ರಶ್ನೆ 3. ಹೊಳೆ ಯಾವುದಕ್ಕೆ ಹೊಂಚ ಹಾಕುತ್ತಿರುತ್ತದೆ? ಉತ್ತರ: ಹೊಳೆ ದಣಿಗಳ ದರಿಯನ್ನು ಕೆಡವಲು ಹೊಂಚು ಹಾಕುತ್ತಿರುತ್ತದೆ. ಪ್ರಶ್ನೆ 4. ದಣಿಗಳ ಹೆಸರೇನು? ಉತ್ತರ: ವೆಂಕಪ್ಪಯ್ಯ. ಪ್ರಶ್ನೆ 5. ಬೆಳ್ಳಿ ಲೋಟ ಲಪಟಾಯಿಸಿದ ಅಪವಾದವನ್ನು ಯಾರ ಮೇಲೆ ಹೊರಿಸಲಾಯಿತು? ಉತ್ತರ: ಕುದಫ ಚಿನ್ನಮ್ಮ ಗುಡ್ಡರ ಮೇಲೆ ಹೊರಿಸಲಾಯಿತು. ಪ್ರಶ್ನೆ 6. ದಣಿಗೆ ಎಂದಿಗೂ ಯಾರನ್ನೂ ನಂಬುವುದಿಲ್ಲ. ಉತ್ತರ: ಒಕ್ಕಲು ಮಕ್ಕಳನ್ನು ನಂಬುವುದಿಲ್ಲ. ಪ್ರಶ್ನೆ 7. ಹೂಳೆತ್ತುವ ಕೆಲಸದ ಒತ್ತಡ ಯಾವ ರೀತಿಯದು? ದಣಿಯ ಶೋಷಣೆಯ ರೀತಿಯದು. ಪ್ರಶ್ನೆ 8. ಬೆಳ್ಳಿ ಲೋಟವನ್ನು ಕಳೆದುಕೊಂಡಿತ್ತು. ಉತ್ತರ: ಬಣ್ಣ ಮತ್ತು ಗಾಂಭೀರ್ಯವನ್ನು ಕಳೆದುಕೊಂಡಿತ್ತು. ಪ್ರಶ್ನೆ 9. ದಣಿಗಳ ಹೊಳೆಯ ಹೂಳೆತ್ತಲು ಯಾರಿಗೆ ಸೂಚಿಸಿದರು? ಉತ್ತರ: ಕುದಪ್ಪ ಮತ್ತು ಚಿನ್ನಮ್ಮರಿಗೆ ಸೂಚಿಸಿದರು. ಪ್ರಶ್ನೆ 10. ದಣಿಗಳ ದಾಂಪತ್ಯಕ್ಕೆ ಯಾವುದು ಮೂಕ ಸಾಕ್ಷಿಯಾಗಿತ್ತು? ಉತ್ತರ: ಬೆಳ್ಳಿ ಲೋಟ ಮೂಕ ಸಾಕ್ಷಿಯಾಗಿತ್ತು. 2 ಅಂಕಗಳ ಪ್ರಶ್ನೆಗಳು, 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದಳು? ಉತ್ತರ: ಮುಂಜಾನೆ ಚಿನ್ನಮ್ಮ ದಣಿಗಳ ಮನೆಯ ಮಸೂರೆ ಪಾತ್ರೆ ತೊಳೆಯುವ ಕೆಲಸದಲ್ಲಿ ತೊಡಗಿದಳು. ಇದರ ಜೊತೆಗೆ ಹೊಳೆಯ ಗುಣವಾಚನಕ್ಕೂ ತೊಡಗಿದಳು. ಪ್ರಶ್ನೆ 2. ನದಿಯ ಒಡಲು ಯಾವಾಗ ಪ್ರಕ್ಷುಬ್ಧವಾಗಿರುತ್ತದೆ? ಉತ್ತರ: ನದಿಯ ಒಡಲು ಆಷಾಢ, ಶ್ರಾವಣ, ಭಾದ್ರಪದ ಮಾಸದಲ್ಲಿ, ಈ ಕಾಲದ ಮಳೆಗಾಲದಲ್ಲಿ ಪ್ರಕ್ಷುಬ್ಧವಾಗಿರುತ್ತದೆ. ಪ್ರಶ್ನೆ 3. ದಣಿಗಳು ಹೊಳೆಯನ್ನು ಹೇಗೆ ಮೊದಲಿಸುತ್ತಿದ್ದರು? ಉತ್ತರ: ದಣಿಗಳು ಹೊಳೆಯನ್ನು ಮಳೆಗಾಲ ಬಂದರೆ ಸಾಕು, ಬಿಕನಾಸಿ ಹೊಳೆ ಉರುಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಅಷ್ಟೇಗಲ್ಲ, ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ಮೊದಲಿಸುತ್ತಿದ್ದರು. ಪ್ರಶ್ನೆ 4. ಮಳೆಗಾಲದಲ್ಲಿ ಹೊಳೆ ಹೇಗೆ ಕಿರಿಕಿರಿ ಎಬ್ಬಿಸುತ್ತದೆ? ಉತ್ತರ: ಮಳೆಗಾಲದಲ್ಲಿ ಹೊಳೆ ತನ್ನ ವ್ಯಾಪ್ತಿ, ತನ್ನ ಪರಿವಾರ, ತನ್ನ ಬಲ ಎಷ್ಟೆಂಬುದನ್ನು ದಣಿಗಳಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಎಬ್ಬಿಸುತ್ತದೆ. ಪ್ರಶ್ನೆ 5. ಯಾವ ವಸ್ತುಗಳ ನೀರು ಪಾಲಾದವು? ಉತ್ತರ: ದಣಿಗಳ ಮನೆ ಪಾತ್ರೆ, ಸೌಟು, ಕೊಳಗ, ತಪ್ಪಲೆಗಳೆಲ್ಲವೂ ನೀರು ಪಾಲಾದವು. ಪ್ರಶ್ನೆ 6. ಮುಸುರೆ ಪಾತ್ರೆಗಳ ಒಡೆಯ ಏನೆಂದು ಸೂಚಿಸಿದನು? ಉತ್ತರ: ಮುಸುರೆ ಪಾತ್ರೆಗಳ ಒಡೆಯ ಗುಡ್ಡ ಹೇಗೋ ಚಡ್ಡಿ ಒದ್ದೆ ನೀರಾಗಿದೆ, ಮತ್ತೊಮ್ಮೆ ತಾನು ತುಂಬಿದ ಹೊಳೆಯಲ್ಲಿ ಯಾಕೆ ಈಜಬಾರದು, ಅಪ್ಪನಲ್ಲಿ ಕೀಳುವುದೋ ಬಿಡುವುದೋ ಎಂದು ಯೋಚಿಸಿದ. ಪ್ರಶ್ನೆ 6. ದಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ? ಉತ್ತರ: ದಣಿ ಪತ್ನಿ ಬೆಳ್ಳಿ ಲೋಟವನ್ನು, ಈ ಬೆಳ್ಳಿ ಲೋಟ ಜಾಗೃತಿಯ ಮಾರಯ್ಯ, ನನ್ನ ಮದುವೆಯಲ್ಲಿ ನನ್ನಪ್ಪ ಕೊಟ್ಟಿದ್ದು. ಅಪ್ಪಯ್ಯ ಗುಡ್ಡದ ರಥ ಬೀದಿಯಲ್ಲಿ ಇರುವ ನರಸಿಂಹಚಾರಿಯಲ್ಲಿ ಮಾಡಿಸಿದ್ದು. ಅದರ ಮೇಲಿನ ಹೂಬಳ್ಳಿಯ ಈ ಕಾಲದಲ್ಲಿ ಯಾವ ಆಚಾರ್ಯನ ತಾನೇ ಮಾಡಿಯಾನು ಎಂದು ಪರಿಚಯಿಸುತ್ತಾಳೆ.
ಪರಿಚಯಿಸಿದ್ದಾಳೆ. ಪ್ರಶ್ನೆ 8. ದಣಿಯ ಬಡಿತನದಿಂದ ಗುಡ್ಡ ಬಂಧ ಮುಕ್ತನಾದದ್ದು ಹೇಗೆ? ಉತ್ತರ. ಮುಂದಿನ 3 ಬೇಸಿಗೆಯವರೆಗೆ ಚಿನ್ನಮ್ಮನ ತುಡಿತಕ್ಕೆ ಪಡಿಯಿಲ್ಲ ಎಂಬ ಕರಾರಿನ ಅನ್ವಯ ಗುಡ್ಡ ಬಂಧ ಮುಕ್ತನಾದ. ಪ್ರಶ್ನೆ 9. ಕುದಪ್ಪನಿಗೆ ಹನೆಗಣ್ಣಾಗಲು ಕಾರಣವೇನು? ಉತ್ತರ. ಈ ಲೋಟದಿಂದಾಗಿ ತಾನೆಷ್ಟು ಅಪಮಾನ ಮಾತುಗಳನ್ನು ದಣಿ ಪತ್ನಿ ಕೊಳಕುಬಾಯಿನಿಂದ ಕೇಳಿ ಬಿಟ್ಟೆನಲ್ಲ ಎಂಬ ಕಾರಣಕ್ಕಾಗಿ ಕುದುಪ್ಪ ಹಣೆಗಣ್ಣಾದ. 4 ಅಂಕ ಪ್ರಶ್ನೆಗಳು 5 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು? ಉತ್ತರ. ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆ ಅನುಕೂಲಗಳನ್ನು ಮಾಡಿ ಕೊಟ್ಟಂತೆ ಕೆಲ ಅಪವಾದಗಳನ್ನು ತಂದು ಕೊಟ್ಟಿತು. ಬೆಳ್ಳಿ ಲೋಟ ಕಳ್ಳತನದಂತಹ ಅದೆಷ್ಟು ಅಪವಾದಗಳನ್ನು ಹೊಳೆ ಅವಳ ಕುಟುಂಬಕ್ಕೆ ಉಂಟು ಮಾಡಿತು. ಇಂತಹ ದೊಡ್ಡ ಅಪವಾದಗಳನ್ನು ಹೊರಿಸಿ ಇಡೀ ಕುಟುಂಬಕ್ಕೆ ಉಗ್ರಕೋಪ ಅಸಹನೆ ಗುರಿಯಾಗಿತ್ತು. ಪ್ರಶ್ನೆ 2. ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುವುದಕ್ಕೆ ವಿವರಿಸಿ. ಉತ್ತರ. ಚಿನ್ನಮ್ಮನ ಕುಟುಂಬ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದು ಎಂಬ ಬಯಕೆ ಲೇಖಕಿಯದು. ಇದಕ್ಕೆ ಕಾರಣವಿದೆ. ಏಕೆಂದರೆ ಹೊಳೆ ಚಿನ್ನಮ್ಮನ ಕುಟುಂಬಕ್ಕೆ ಕೇವಲ ಅಪವಾದಗಳನ್ನಷ್ಟೇ ಹೊತ್ತು ತಂದು ಹಾಕಿಲ್ಲ, ಅದರ ಜೊತೆಗೆ ಆಕೆ ಕುಟುಂಬದ ಒಂದಿಷ್ಟು ಸುಖ ನೆಮ್ಮದಿಗಳಿಂದ ಬದುಕುವಂತೆ ನೋಡಿಕೊಂಡಿದೆ. ತನ್ನ ಕೈಲಾದ ಮಟ್ಟಿನ ಸಹಾಯವನ್ನು ಮಾಡಿದೆ. ಹೊಳೆ ಕುದುಪ್ಪನ ಗಾಳದ ಬಾಯಿಗೆ ಅಂತ ಹೊಡೆಯುವ ಮಳೆಗಾಲದಷ್ಟು ದಿನವೂ ಒಂದಿಷ್ಟು ತರು ಮೀನುಗಳನ್ನು ಸಿಲುಕಿಸಿದೆ. ಹಾಗೆ ತನ್ನ ಹರಿದು ಬರುವಾಗಲೆಲ್ಲ ಆಗಾಗ ಅಷ್ಟಿಷ್ಟು ತೆಂಗಿನಕಾಯಿ, ಸೌದೆ, ಕಟ್ಟಿಗೆಗಳನ್ನು ತಂದು ಕುದುಪ್ಪನ ದೃಷ್ಟಿ ಬೆಳೆಸಿದ. ಆಟಿ ಸೋಣ ಕಾಲದ ಮಳೆಗಾಲದಂತಲೂ ಅಲ್ಲಿ ಇಲ್ಲಿದ ಪಾತ್ರೆ, ಪಗಡಿ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ, ಏಣಿದ ದೋಣಿ, ರೀಪು, ಪಿಕಾಸುಗಳನ್ನು ಹೊತ್ತು ತಂದು ಚಿನ್ನಮ್ಮನ ಕುದುಪರ ಮಡಲಿಗೆ ಸುರಿದದ್ದು ಮಾಮೂಲು. ಹೀಗೆ ಚಿನ್ನಮ್ಮನ ಕುಟುಂಬಕ್ಕೆ ಹೊಳೆ ಇಷ್ಟೆಲ್ಲ ಪ್ರೀತಿ, ವಾತ್ಸಲ್ಯ, ಕಾಳಜಿ, ಅನುಕಂಪಗಳನ್ನು ತೋರಿಸಿದೆ. ಈ ಕಾರಣಕ್ಕಾಗಿ ಚಿನ್ನಮ್ಮ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಹೊಂದಬಾರದೆಂದು ಲೇಖಕಿ ಬಯಸುತ್ತಾರೆ. ಪ್ರಶ್ನೆ 3. ದಣಿ ಮತ್ತು ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ಉತ್ತರ. ದಣಿ ಮತ್ತು ಹೊಳೆಯ ನಡುವಿನ ಸಮರ ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ವಾದದ್ದು. ಮಳೆಗಾಲದಲ್ಲಿ ಶಾಂಭವಿ ಹೊಳೆಯ ಆರ್ಭಟವೇ ಆರ್ಭಟ. ದಣಿಯ ತೆಂಗಿನ ತೋಟಕ್ಕೆ ಅದು ಕುತ್ತು ತಂದು ಹಾಕಿದ್ದು. ಒಟ್ಟಾರೆ ಮಳೆಗಾಲದಲ್ಲಿ ಅದು ಆಡಿದ್ದೇ ಆಟ, ಹೂಡಿದ್ದೇ ಊಟ. ಓ ಮಳೆಗಾಲ ಬಂದರೆ ಸಾಕು, ಓ ಬಿಕನಾಸಿ ಹೊಳೆ ಊರಿಡಿ ತನ್ನ ಸೆರಗನ್ನೇ ಹಾಸಿ ಬಿಡುತ್ತದೆ. ಎಷ್ಟಿಗೆಲ್ಲ ಸೆರಗು ಹಾಸಿದರೂ ಇನ್ನಷ್ಟು ದೂರಕ್ಕೆ ಹಾಸಬೇಕೆಂಬ ಚಟ ಇದಕ್ಕೆ ಎಂದು ದಣಿಗಳ ಯಾವತ್ತೂ ಹೊಳೆಯನ್ನು ಮೊದಲಿಸುವುದು ಇದ್ದೇ ಇದೆ. ಹೊಳೆಗೂ ಬಾಯೇನಾದರೂ ಬರುತ್ತಿದ್ದರೆ ಎಲ್ಲೋ ಹುಲ್ಲು ಮಾನವ ವೆಂಕಪ್ಪಯ್ಯ ಸುತ್ತಲೂ ನಾಕುರಲ್ಲಿರುವ ಯಾವನ್ನೇ ಶಾನುಭೋಗ ಉಗ್ರಾಣಿಯನ್ನಾದರೂ ಕರೆತಂದು ನನ್ನೆದುರು ಸರಪಳಿಯೇ ಏಳಿಸು, ಇವೆಲ್ಲೂ ನನ್ನದಲ್ಲದಿದ್ದರೆ ಕೇಳು ಮತ್ತೆ ಎಂದು ಮರು ಉತ್ತರ ಕೊಡುತ್ತೇನು. ಆದರೆ ಹೊಳೆಗೆ ಬಾಯಿಲ್ಲದಿದ್ದರಂತೆ ಮಳೆಗಾಲ ಬಂದೊಡನೆ ಬರೀ ಕ್ರಿಯೆಯಲ್ಲಿ ತನ್ನ ವ್ಯಾಪ್ತಿ, ಪರಿಹಾರ, ಬಲ ಎಷ್ಟೆಂಬುದನ್ನು ದಣಿಗೆ ಮನವರಿಕೆ ಮಾಡಿ ಅವರಿಗೆ ಕಿರಿಕಿರಿ ಬೀಸುವರಲ್ಲಿ ಹೊಳೆ ಇನ್ನೂ ಹಿಂದೆ ಬಿದ್ದಿಲ್ಲ. ಹೊಳೆ ಈ ಉಪಟಳ ತಾಳಲಾರದೆ ದಣಿಗಳ ಪ್ರತಿ ವರ್ಷವೂ ಹೊಳೆ ಸೊರಗುವ ಕಾಲಕ್ಕೆ ತಮ್ಮ ಮೆಲುಗುಸುವರಲ್ಲಿ ನದಿ ಸೆರಗನ್ನು ಒಂದಿಷ್ಟು ಅತ್ತ ದೂಡುವಂತೆ ಪಾದೆ, ಕಲ್ಲು, ಮುರುಕಲ್ಲಿನ ಗಡಿ ಪಾಂಚಾಂಗ ಹಾಕಿಸಿ ನದಿಯ ಸೆರಗಿಗೂ ತೋಟಕ್ಕೂ ನಡುವೆ ದೊರೆ ಎಬ್ಬಿಸಿ ಉತ್ತರಿಸುತ್ತಿದ್ದರು. ಈ ವರ್ಷ ಹೊಳೆಯ ಮೈಯಿಂದ ತೋಟವನ್ನು 4 ಅಡಿ ಎತ್ತರಿಸಿದರೆ ಮುಂದಿನ ವರ್ಷ 5 ಅಡಿ ಎತ್ತರಕ್ಕೆ. ಆದರೆ ಬಿರು ಬೇಸಿಗೆಯಲ್ಲಿ ನಿತ್ರಾಣ ಸ್ಥಿತಿಯಲ್ಲಿರುವ ಹೊಳೆಯಂತೂ ತನ್ನ ನಿಶ್ಶಕ್ತ ಸ್ಥಿತಿಯಲ್ಲಿ ದಣಿಗಳ ಕೃತ್ಯವನ್ನು ಕಂಡು ಕಾಣದಿಂತು ಗದ್ದೆಯಲ್ಲಿ ಬಿತ್ತುವುದನ್ನು ಮರಳು ದಿನೇ ಮೇಲೆ ಬಿತ್ತಿದ್ದಲ್ಲವೇ ಮಾರಾಯ ಎಂದು ದಣಿಯವರ ಪೆದ್ದುತನದ ಬಗ್ಗೆ ಮನಸ್ಸಿನಲ್ಲೇ ನಗುತ್ತಾ ಈ ದಣಿಯನ್ನು ಕೆಡವಲು ಕೊಂಚು ಹಾಕುತ್ತಿರುವುದೇ
ಈ ಧನಿಕ ಮಹಾಶಯ ತನ್ನ ಸೆರಗನ್ನೇ ಒತ್ತರಿಸಿಕೊಂಡು ತೋಟ ಮಾಡಿದ್ದಾನೆ ಎನ್ನುವ ಸತ್ಯ ಅನಾದಿ ಕಾಲದಿಂದಲೂ ಇಲ್ಲಿ ಇರುವ ಹೊಳೆಯನ್ನು ತಿಳಿದಿಲ್ಲವೇ? ಅಂತೂ ಮಳೆಗಾಲದ ಕಾಲಿಟ್ಟು ಆಟಿ ತಿಂಗಳ 4 ಜಡಿ ಮಳೆ ಹೊಡೆದರೆ ಸಾಕು, ದನಿಗಳ ಕಟ್ಟಿದರೆ ದರೆ ಗುಡದಿದ್ದಲೇ ಹೊಳೆ ತಟ್ಟನೆ ದಣಿಯವರ ತೋಟದೊಳಗಿನ ನುಗ್ಗಿ ಅದನ್ನು ಇಡೀ ಕಡಲು ಮಾಡಿ ಸೀಡು ತೀರಿಸಿಕೊಳ್ಳುತ್ತದೆ. ಪ್ರಶ್ನೆ 4. ಮುಸುರೆ ಪಾತ್ರೆಗಳು ನೀರು ಪಾಲಾದದ್ದು ಹೇಗೆ? ಉತ್ತರ: ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಉತ್ತರ: ಗುಡ್ಡನ ಕರಡಿಯ ಮಣ್ಣು ಮೇಲು ಬಾಗಿ ಕುಸಿದು ಮುಸುರೆ ಪಾತ್ರೆಗಳ ನೀರು ಪಾಲಾಗುತ್ತವೆ. ಮಗನಿಂದ ಇದನ್ನು ತಿಳಿದ ಉದಪ್ಪ ಕೇವಲ ಲಂಗುಟಧಾರಿಯಾಗಿ ಹೊಳೆಗೆ ಧುಮುಕಿ ಹೊಳೆಯಲ್ಲಿ ಮುಳುಗಿ ನೆಲ ಕಚ್ಚಿರುವ ಪಾತ್ರೆಗಳಿಗೆ ಜಾಲಾಡತೊಡಗುತ್ತಾನೆ. ಕುಸಿದ ಮಣ್ಣಡಿಯಲ್ಲಿ ಸಿಗುವಷ್ಟು ಪಾತ್ರೆಗಳನ್ನು ಸಿಗುತ್ತವೆ. ಇನ್ನಷ್ಟು ಪಾತ್ರೆಗಳೆಂಬುದನ್ನು ಕುದಪ್ಪನಿಗೆ ಅಂದಾಜಿಲ್ಲ. ದಿನ ಮಸೂರೆ ತಿಕ್ಕುತ್ತಿದ್ದ ಗುಡ್ಡನಿಗೂ ತಿಳಿಯದು. ಆದರೆ ಬೆಳ್ಳಿ ಲೋಟವೊಂದು ಮಾತ್ರ ಗುಡ್ಡನಿಗೆ ನೆನಪಾಗುತ್ತದೆ. ಅದೇ ಹೊಳೆಗೆ ದಣಿಯಲ್ಲಿ ಆತಂಕ ಗಾಬರಿ. ಆದರೆ ಬೆಳ್ಳಿಯ ಲೋಟವೊಂದು ಮಾತ್ರ ಗುಡ್ಡನಿಗೆ ನೆನಪಾಗುತ್ತದೆ. ಅದು ಹೊಳೆಗೆ ಹೋದದ್ದು ಸದ್ಯ ಸಿಗುವುದಿಲ್ಲ. ಪ್ರಶ್ನೆ 5. ಬೆಳ್ಳಿ ಲೋಟ ಕಂಡಾಗ ದಣಿಯಲ್ಲಿ ಆತಂಕ ಗಾಬರಿ ಭಯ ಉಂಟಾಗಲು ಕಾರಣವೇನು? ಉತ್ತರ: ಕುದಪ್ಪ ಹೊಳೆಯಲ್ಲಿ ಸಿಕ್ಕ ಬೆಳ್ಳಿ ಲೋಟವನ್ನು ತೊಳೆದು ಮುಗಿಸುತ್ತಾನಷ್ಟೇ. ಆಗ ದಂಚಿನ ನೆರಳಿನಲ್ಲಿ ಕುಳಿತು ಒಕ್ಕಲು ಮಕ್ಕಳ ಬೆವರ ಧಾರೆಯನ್ನೇ ದಿಟ್ಟಿಸುತ್ತಿದ್ದ ದಣಿಗಳನ್ನು ಆ ಬೆಳ್ಳಿ ಲೋಟ ಗಮನಿಸುತ್ತದೆ. ಮನಗಟ್ಲೆ ಹೊಳೆಗಟ್ಟಿದ ಬೆಳ್ಳಿ ಲೋಟವನ್ನು ಕುದಪ್ಪ ತೊಳೆದು ತನ್ನ ಎಲೆ ವಸ್ತ್ರದಲ್ಲಿ ಧರಿಸಿ ಚಿನ್ನಮ್ಮನ ಕೈಗೆ ಕೊಡುವುದು ದಣಿ ಮೌನವಾಗಿ ದಿಟ್ಟಿಸುತ್ತಾನೆ. ಮಾನಗೆಟ್ಟ ಆ ಹುಚ್ಚ ಹೊಳೆ ಯಾವುದೋ ಮಳೆಗಾಲದಲ್ಲಿ ಯಾರದೋ ಮಠ ಮುಳುಗಿಸಿ ಹೊತ್ತು ತಂದ ಲೋಟವಿರಬೇಕೆಂದು ಯೋಚಿಸಿದ ದಣಿ ಆ ಹಾಳು ಲೋಟದ ಜಗತ್ತಲ್ಲಿ ಮುಳುಗಿ ಹೋದ ಗಂಡ ಹೆಂಡಿಯರ ಚಲನವಲನವನ್ನು ಕಿರಿದು ಕಣ್ಣಿನಿಂದ ಮತ್ತಷ್ಟು ಗಮನಿಸತೊಡಗುತ್ತಾರೆ. ನಿಧಾನವಾಗಿ ಕುಳಿತಲ್ಲಿದ್ದ ಎದ್ದು ಬಂದ ದಣಿಗಳ ತಮ್ಮೆದುರು ನಡೆಯುತ್ತಿದ್ದ ವ್ಯಾಪಾರವನ್ನು ಕಿರುಗಣ್ಣಿನಿಂದ ಗಮನಿಸುತ್ತಿದ್ದ ಅವರ ಎದೆ ಬಡಿತದ ಲಯ ತಪ್ಪ ತೊಡಗುತ್ತದೆ. ಅದರ ಒಡಲ ಸಮಸ್ತ ವ್ಯವಹಾರಗಳಲ್ಲೂ ಒಂದರೊಳಗೆ ಸ್ತಬ್ಧಗೊಂಡಂತಾಗುತ್ತದೆ. ಚಿನ್ನಮ್ಮ ತನ್ನ ಕೈಯಲ್ಲಿದ್ದ ಲೋಟ ತಿರುಗಿಸುತ್ತಿದ್ದಂತೆ ತಮ್ಮನ್ನೇ ಆಕೆ ತಿರುಗಿಸಿದಂತಾಗುತ್ತದೆ. ದಣಿಗಳಿಗೆ ಈ ಬೆಳ್ಳಿ ಲೋಟ ಬೇರೆ ಯಾವುದೋ ಅಲ್ಲ, ಅವರ ಹೆಂಡತಿ ಮದುವೆಯಲ್ಲಿ ತಂದದ್ದೇ. ಕಂಠದಲ್ಲಿ ಬೆಳ್ಳಿ ಬಿಟ್ಟ ಆ ಬೆಳ್ಳಿ ಲೋಟ ದಣಿಗೆ ನಿಧಾನವಾಗಿ ತನ್ನ ಪರಿಚಯ ಮಾಡಿಕೊಡುತ್ತದೆ. ಹೌದು, ಅದೇ ಬೆಳ್ಳಿ ಲೋಟ. ಕಂಠ 7 ಎಸಳುಗಳ ದೊಡ್ಡ ಹೂವಿನಂತಿದ್ದ ದಣಿಗಳಿಗೆ ಲೋಟದ ಪರಿಚಯ ಪೂರ್ಣವಾಗುತ್ತದೆ. ಎಷ್ಟೆಂದರೂ ಕಳೆದ 40 ವರ್ಷಗಳಿಂದ ಆ ಬೆಳ್ಳಿ ಲೋಟದ ದಣಿಗಳ ಒಡನಾಟದಲ್ಲಿತ್ತು. ದಣಿಗಳ ಈ ದಾಂಪತ್ಯ ಜೀವನ ಎಲ್ಲ ಪ್ರಮುಖ ಹಂತಗಳಲ್ಲೂ ಅದು ಮೂಕ ಸಾಕ್ಷಿಯಾಗಿತ್ತು. ಬೆಳ್ಳಿ ಲೋಟದ ಈ ಪರಿಚಯವೇ ದಣಿಯ ಆತಂಕ ಗಾಬರಿ ಭಯಗಳಿಂದ ಕಾರಣವಾಗುತ್ತದೆ. ಪ್ರಶ್ನೆ 6. ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಇದ್ದರೂ ಚಿನ್ನಮ್ಮ ಆ ಸಾಧ್ಯತೆಯನ್ನು ನಿರಾಕರಿಸಲು ಕಾರಣವೇನು? ಉತ್ತರ: ತಮ್ಮ ಕುಟುಂಬದ ಮೇಲಿನ ಅಪವಾದವನ್ನು ನಿವಾರಿಸಿಕೊಳ್ಳುವ ಅವಕಾಶ ಚಿನ್ನಮ್ಮನಿಗಿತ್ತು. ಆದರೂ ಆಕೆ ಸಾಧ್ಯತೆಯನ್ನು ನಿರಾಕರಿಸುತ್ತಾಳೆ. ಇದಕ್ಕೆ ಕಾರಣವಿದೆ. ಚಿನ್ನಮ್ಮನ ಅಪಮಾನಕ್ಕೆ ಕಾರಣವಾದದ್ದೇ ಈ ಬೆಳ್ಳಿ ಲೋಟ. ಆಕೆಯಾಗಲಿ ಆಕೆಯ ಕುಟುಂಬದ ಗಂಡ ಕುದಪ್ಪ ಮಗ ಗುಡ್ಡನಾಗಲಿ ಆ ಬೆಳ್ಳಿಯ ಲೋಟವನ್ನು ಕದ್ದವರಲ್ಲ. ಆದರೆ ಒಕ್ಕಲು ಮಕ್ಕಳ ಮೇಲೆ ನಂಬಿಕೆ ಇಲ್ಲದ ದಣಿ ಕಳ್ಳತನ ಅಪವಾದ ತೋರಿಸಲು ಈ ಬೆಳ್ಳಿ ಲೋಟ ಪ್ರಬಲ ಕಾರಣವಾದದ್ದು. ಈ ಕಾರಣಕ್ಕಾಗಿ ತನ್ನ ಕುಟುಂಬಕ್ಕೆ ಅಪವಾದ ಅದು ತಂದು ಕೊಟ್ಟ ಬೆಳ್ಳಿ ಲೋಟವೇ ಬೇಡವೆಂದು, ಅದು ದಣಿಗೂ ದಕ್ಕಬೇಕಾಗಿಲ್ಲವೆಂದು ನಿರ್ಧರಿಸಿ ಹೊಳೆಗೆ ಎಸೆಯುತ್ತಾಳೆ. ಚಿನ್ನಮ್ಮನ ಈ ದುಡಿಯುವ ಒಕ್ಕಲವನ್ನು ಕಿಣಿಕಿದ ದಣಿಗೂ ಎಂಥ ಪ್ರತಿಭಟನೆಯ ಒಡ್ಡ ಬೇಕಾಗುತ್ತೋ ಆ ಕಾರಣಕ್ಕಾಗಿ ಚಿನ್ನಮ್ಮ
ತೆಗೆದುಕೊಳ್ಳುವ ಈ ನಿರ್ಧಾರ ಸಮಂಜಸವಾದದ್ದು. ಆಕೆ ಈ ಬೆಳ್ಳಿ ಲೋಟವನ್ನು ಬಳಸಲು ನಿರಾಕರಿಸಲು ಇದೇ ಪ್ರಬಲ ಕಾರಣ. ಈ ಕಥೆಯಲ್ಲಿ ಬಳಕೆಯಾಗಿರುವ ಕರಾವಳಿ ಮಲೆನಾಡಿನ ವಿಶೇಷ ಪದಗಳು ಸೆರಗು, ಗಡಿ, ತೋಡು, ಉಪಪಡ, ಗೆರಟು, ಪಕ್ಕಾವು, ಹೆಡೆಗು, ನೆಗೆಸುತ್ತಾನ, ಮೂಲೆ, ಕೊತ್ತಳಿಗೆ, ಕೋಣ, ಮೀಯ, ಬೇಕು. ಇವು ಕರಾವಳಿ ಬರುವ ವಿಶೇಷ ಪದಗಳು. ಎರಡನೇದು ಪೋಸ್ ಮಾಡಿ ಬರ್ಕೊಳ್ಳಿ. ಮೂರನೇದು ನಾಲ್ಕನೇದು ಪೋಸ್ ಮಾಡಿ ಬರೆದುಕೊಳ್ಳಿ. ಐದನೇದು 6 ಈ ಗ್ರಾಮರ್ ಬರೆದುಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.